ಟಡಾ! ಗೃಹ ಪ್ರವೇಶಕ್ಕೆ ನಾವಿಬ್ಬರು ಈ ಥರ ಕಾಣಿಸ್ತಾ ಇದ್ರಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ. ಪ್ಲೀಸ್ ನೋ ದೃಷ್ಟಿ. ಹೇಮಂತ್ ಅವರು ಪಂಚೆ ಹಾಕೊಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಗೋಲ್ಡ್ ಪಂಚೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ. ಜುಬ್ಬ ಹಾಕೊಂಡಿದ್ರು ಚೆನ್ನಾಗಿರ್ತಾಯಿತ್ತು. ಐ ಮೀನ್ ಲೈಕ್ ಶೇರ್ವಾನಿ ಕೈಂಡ್ ಆಫ್ ಥಿಂಗ್. ನಾವು ಬೇಡ ಅಂತ ಹೇಳಿದ್ರು, ಬಟ್ ಯಾವಾಗಲಾದರೂ ಒಂದು ಸತಿ ನಾನು ಹಾಕಿಸ್ತೀನಿ. ಪೂಜೆ ಮಾಡಿಕೊಂಡು ಚೆನ್ನಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅವರು ಪ್ರತಿಯೊಂದು ಸ್ಟೆಪ್ಗೂ ಒಂದೊಂದು ಮಂತ್ರ ಹೇಳ್ತಾ ಇರ್ತಾರಲ್ಲ, ಆ ವೈಬಿಂಗೇ ಬೇರೆ. ನನಗಂತೂ ತುಂಬ ಖುಷಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಗೃಹ ಪ್ರವೇಶ ಮಾಡ್ತಾ ಇರೋದು. ಅಲ್ಲಿ ನಮ್ಮ ಹೇಮಂತ್ ಅವ್ರ ಮನೆಯಲ್ಲಿ ಅವ್ರದ್ದು ಗೃಹ ಪ್ರವೇಶ ಆಗೋಗ್ಬಿಟ್ಟಿತ್ತು. ನನ್ನ ಮದುವೆ ಆಗೋಷ್ಟರ ಒಂದು 3-4 ಇಯರ್ಸ್ ಏನೋ ಆಗಿಬಿಟ್ಟಿತ್ತು ಅವ್ರ ಮನೆಗೆ ಹೋಗಿ. ಇಲ್ಲಿ ನಾವೆಲ್ಲ ಚಿಕ್ಕವರು, ನಮ್ಮ ಮಮ್ಮಿ ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆಲ್ಲ ನಾವು ಚಿಕ್ಕವ್ರು. ನಂಗೆ ಐಡಿಯಾನೇ ಇಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಒಂಥರ ಚೆನ್ನಾಗಿತ್ತು. ಅಂಗಡಿಲೂ ಪೂಜೆ ಎಲ್ಲ ಮಾಡಿಸಿ, ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಸಿ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗೀತು. ಫೈನಲಿ ನನ್ನ ಮಗಳ ಔಟ್ಫಿಟ್ ನೋಡಿದ್ರಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಗೃಹ ಪ್ರವೇಶ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಫೀಲಿಂಗ್ ಅಂತೂ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅದು 100% ಸಿಕ್ತು. ನಂಗೆ ತುಂಬ ಖುಷಿ ಆಯಿತು.